ಕರ್ಮಭೂಮಿ ಕಾರ್ಯಕ್ಷೇತ್ರ ಬಸವಣ್ಣನವರು ಸದಾ ಜಗತ್ತಿಗೆ ಜ್ಯೋತಿ ಕೊಡೋದಕ್ಕೋಸ್ಕರ 12ನೇ ಶತಮಾನದಲ್ಲಿ ಸಾಮಾಜಿಕ ನ್ಯಾಯವನ್ನು ಸಮತೆ, ಸಮಾನತೆ, ಸಾಮಾಜಿಕ ನ್ಯಾಯ ಈ ಮೂರಕ್ಕೂ ಜನ್ಮ ಕೊಟ್ಟರು. ಈ ಉತ್ತರ ಕರ್ನಾಟಕದ ಹೃದಯ ವಿಭಾಗದ ಕೇಂದ್ರ ಸ್ಥಾನ ಈ ಗುಲ್ಬರ್ಗ ಜಿಲ್ಲೆಯ ನಮ್ಮ ಪಕ್ಷದ ಎಲ್ಲ ನಾಯಕರಿಗೂ ಸಹ ನಾನು ಪ್ರಪ್ರಥಮವಾಗಿ ನನ್ನನ್ನು ಅಭಿನಂದಿಸೋಕ್ಕೋಸ್ಕರ ಹೃದಯಪೂರ್ವಕವಾದಂಥ ವಂದನೆಗಳನ್ನು ಸಲ್ಲಿಸ್ತೇನೆ. ವಿಶೇಷವಾಗಿ ಈ ಜಿಲ್ಲೆಯ ನಮ್ಮ ಪಕ್ಷದ ಹಿರಿಯ ನಾಯಕರಾದಂಥ ಅಶೋಕ್ ಗುಪ್ತಾರವರ ಸುಪುತ್ರರು, ಈ ಜಿಲ್ಲೆಯ ಜಿಲ್ಲಾಧ್ಯಕ್ಷರು ಆದಂಥ ಮಿತ್ರರು ಆದಂಥ ಬಾಲರಾಜ್ ಗುತ್ತೇದಾರ್ ಅವರಿಗೆ ಮತ್ತು ಮಹಾಪ್ರಧಾನ ಕಾರ್ಯದರ್ಶಿಗಳಾದಂಥ ಆತ್ಮೀಯರಾದ ಬಿರ್ಬಿಟ್ಟಿರವರಿಗೆ, ಕಾರ್ಯಾಧ್ಯಕ್ಷರಾದಂಥ ಭಾಳ ದಶಕಗಳ ಕಾಲ ನಮ್ಮೊಂದಿಗೆ ಸಂಪರ್ಕ ಇಟ್ಟಿರುವಂಥ ಸುರೇಶ್ ಸಾಹೇಬರಿಗೆ ಮತ್ತು ಜಿಲ್ಲಾ ಸಂಘಟನೆಯವರಿಗೆ, ಜಿಲ್ಲಾ ಕಾರ್ಯಾಧ್ಯಕ್ಷರು, ಯುವ ಅಧ್ಯಕ್ಷರಾದಂಥ ಜಾಧವ್ ಅವರಿಗೆ, ಈ ಕಲ್ಯಾಣ ಕರ್ನಾಟಕ ಭಾಗದ ಸೇವಾದಳದ ಉಸ್ತುವಾರಿಗಳು ಸುಮಾರು 4 ದಶಕಗಳ ಕಾಲ ಸೇವಾದಳ ರಾಷ್ಟ್ರೀಯ ತರಬೇತಿಗಳನ್ನು ಪಡೆದು ನನ್ನ ಜೊತೆಗೆ ಸೇವಾದಳ ಕಟ್ಟೋದಕ್ಕೆ ಸಾಥ್ ಕೊಟ್ಟಿರ್ತಕ್ಕಂಥ ಮಿತ್ರರಾದಂಥ ವತ್ಸಲ್ ಕುಮಾರ್ ಅವರಿಗೆ ಮತ್ತು ಈ ಜಿಲ್ಲೆಯ ಸೇವಾದಳ ಅಧ್ಯಕ್ಷರಾದಂಥ ನರಸಯ್ಯರವರಿಗೆ, ನಮ್ಮ ಅಪ್ಪಾಜಿ ದೇವೇಗೌಡಜಿಯವರ ಹೆಸರಲ್ಲಿ ಒಂದು ಸಂಸ್ಥೆಯಲ್ಲಿ ಬೆಳೆಸಿರ್ತಕ್ಕಂಥ ದೇವೇಂದ್ರಪ್ಪ ಅವರಿಗೆ ಮತ್ತು ಜಿಲ್ಲೆಯ ಹಿಂದುಳಿದ ವರ್ಗದ ವಿಭಾಗದ ಕ್ರಿಯಾಶೀಲ ಅಧ್ಯಕ್ಷರಾದಂಥ ಅನ್ಮಯ್ಯ ಗುತ್ತೇದಾರವರಿಗೆ, ಹಾಗೆ ಇಲ್ಲಿ ವೇದಿಕೆಯಲ್ಲಿರ್ತಕ್ಕಂಥ ಪಟೇಲ್ರವರು, ಮಿತ್ರರು, ಯುವ ಮಿತ್ರರು, ಹೀಗೆ ಎಲ್ಲ ವಿಭಾಗಗಳ ಪದಾಧಿಕಾರಿಗಳಿಗೆ ನಾನು ವಂದನೆಯನ್ನು ಸಲ್ಲಿಸ್ತೇನೆ. ಸುಮಾರು 35 ವರ್ಷಗಳ ಹಿಂದೆ 1983ರಲ್ಲಿ 45 ವರ್ಷದ ಆಸುಪಾಸು ಕನ್ಯಾಕುಮಾರಿಯಿಂದ ಕಾಶ್ಮೀರದವರೆಗೆ ದೇವೇಗೌಡಜಿಯವರು ಅಧ್ಯಕ್ಷರಾದಂಥ ಸಂದರ್ಭದಲ್ಲಿ ನಮ್ಮ ಪಕ್ಷದ ಗುರುತು ನೇಗಲ ಮೇಲಿಟ್ಟು ದೆಹಲಿಯವರೆಗೂ ಪಾದಯಾತ್ರೆ ಮಾಡಿದ್ದೆ. ಕನ್ಯಾಕುಮಾರಿಯಿಂದ ದೆಹಲಿ, ಅದಕ್ಕೆ ಎಲ್ಲರೂ ಪ್ರೀತಿಯಿಂದ ನನ್ನ ಪಾದಯಾತ್ರೆ ಅಂತ ಕರೀತಾರೆ. ಅಂದಿನಿಂದ ಇಂದಿನವರೆಗೆ ಸಾಮಾಜಿಕ ನ್ಯಾಯದ ಅಧಿಕಾರರಾಗಿ ಬಸವಣ್ಣನವರ ಕಾಯಕವೇ ಕೈಲಾಸ ಅಂತ ಇದು ಜೀವನದಲ್ಲಿ ಮೂಲಮಂತ್ರ ಹಾಕಿದ್ರು ಸಾಮಾಜಿಕ ಪರಿವರ್ತನೆಗೋಸ್ಕರ. ಅದನ್ನು ರಾಜಕೀಯ ಜೀವನದಲ್ಲಿ ಅಳವಡಿಸಿಕೊಂಡಂಥ ಕರ್ನಾಟಕ ಎಂದೂ ಮರೆಯದಂಥ ಕನ್ನಡ ನಾಡಿನ ಶಾಶ್ವತ ಪ್ರಧಾನಮಂತ್ರಿಗಳು ದೆಹಲಿಯ ಕೆಂಪು ಕೋಟೆಯ ಮೇಲೆ ರಾಷ್ಟ್ರಧ್ವಜವನ್ನು ಹಾರಿಸಿದರು. ದೇವೇಗೌಡಜಿಯವರ ಅನುಯಾಯಿಗಳಾಗಿ 45 ವರ್ಷ ನಾನು ಅವರ ಭಾಳ ಹತ್ತಿರದಿಂದ ದೇವೇಗೌಡಜಿಯವರ ಶ್ರಮನ, ನೀರಾವರಿ ಕಾಳಜಿನ, ಅವರ ಅಭಿವೃದ್ಧಿಯ ಕಾಳಜಿಯನ್ನು ಮತ್ತು ಈ ರಾಜ್ಯಕ್ಕೆ ಅವರು ಸಲ್ಲಿಸಿದಂಥ ಸೇವೆಯನ್ನು ನೋಡಿದ್ದೇನೆ. ಅಂಥ ದೇವೇಗೌಡಜಿಯವರ ಆಶೀರ್ವಾದದ ಫಲ ಈ ಜಿಲ್ಲೆಯ ನಾಯಕರುಗಳಾದಂಥ ಕಾಂತಾರವರು ಇರ್ಬೋದು, ಬಾಪುಗೌಡ ದರ್ಶನಪುರ ಇರ್ಬೋದು, ಗುರುನಾಥ್ ಸಾಹೇಬ್ ಇರ್ಬೋದು, ಹೆಬ್ಬಾಳರು ಇರ್ಬೋದು, ಭಾಳಷ್ಟು ಜನ ಎಲ್ಲ ನಾಯಕರುಗಳು ಬಂದಾಗಲೂ ನಾನು ಎಷ್ಟು ಸಾರಿ ರಾಜ್ಯ ಮಟ್ಟದಲ್ಲಿ ನನಗೆ ಜವಾಬ್ದಾರಿಗಳು ಕೊಟ್ಟಿದ್ದಾರೆ. ಈ ಜಿಲ್ಲೆ ನನ್ನ ಕರೆದು ಸನ್ಮಾನ ಮಾಡಿದ್ದಾರೆ, ನನ್ನ ಬಗ್ಗೆ ಪ್ರೀತಿ ತೋರಿಸಿದ್ದಾರೆ. ನಾನು ಸದಾ ಪಕ್ಷದ ಒಬ್ಬ ಹಿರಿಯ ಕಾರ್ಯಕರ್ತನಾಗಿ, ನಾನು ನಾಯಕ ಅಂತ ಹೇಳೋದಕ್ಕಿಂತಲೂ ನನಗೇನು ಪಕ್ಷ ಜವಾಬ್ದಾರಿ ವಹಿಸಿದೆ ಅದನ್ನು ಸ್ವೀಕಾರ ಮಾಡಿ ಈ ಜಿಲ್ಲೆ, ಈ ಭಾಗದ ಕಲ್ಯಾಣ ಕರ್ನಾಟಕ ಭಾಗದ ಬಳ್ಳಾರಿ ಇರ್ಬೋದು, ಕೊಪ್ಪಳ ಇರ್ಬೋದು, ರಾಯಚೂರು ಇರ್ಬೋದು, ಯಾದಗಿರಿ ಇರ್ಬೋದು, ಗುಲ್ಬರ್ಗ ಇರ್ಬೋದು, ಬೀದರ್ ಇರ್ಬೋದು. ಈ ಹಿಂದೆ ಕೂಡ ನಾನು ಬೀದರ್ ಉಸ್ತುವಾರಿ ಇದ್ದೆ, ಬಿಜಾಪುರ ಉಸ್ತುವಾರಿ ಇದ್ದೆ, ಯಾದಗಿರಿ ಉಸ್ತುವಾರಿ ಇದ್ದೆ. ಸೊ ಈ ಎಲ್ಲ ಜಿಲ್ಲೆಗಳ ಸ್ಥಳೀಯ ಪ್ರದೇಶಗಳು, ಪಂಚಾಯತಿ ಮಟ್ಟದಲ್ಲಿ ಕೂಡ ಅಲ್ಲಿನ ಜನರ ಜೀವನ, ರೈತರ ಪರಿಸ್ಥಿತಿಗಳು ಮತ್ತು ಜೀವನ ಮಟ್ಟ ಅದನ್ನು ಸುಧಾರಿಸಬೇಕಾದ್ರೆ ಏನೇನು ಮಾಡ್ಬೋದು ಅನ್ನೋದ್ರ ಬಗ್ಗೆ ನಾವು ಆದ ಕಲ್ಪನೆಗಳನ್ನು ಇಟ್ಕೊಂಡು ಬಂದಂಥ ಸಮಾಜ ಸೇವಕರು ನಾವು. ಸೊ ಈಗ ಸದ್ಯದ ಪರಿಸ್ಥಿತಿನೆಲ್ಲ ಅವಲೋಕಿಸಿ ದೇವೇಗೌಡಜಿಯವರು ನೀರಾವರಿ ಮಂತ್ರಿಗಳಾಗಿ, ಈ ರಾಜ್ಯದ ಮುಖ್ಯಮಂತ್ರಿಗಳಾಗಿ, ಈ ದೇಶದ ಪ್ರಧಾನಮಂತ್ರಿಗಳಾಗಿ ಸ್ವತಂತ್ರ ಬಂದಾಗಿಂದಲೂ ಈ ಭಾಗದ ನೀರಾವರಿ ಯೋಜನೆಗಳನ್ನು ಏನು ಕಡೆಗಣಿಸಿದರು. ಈ ಭಾಗದ ರೈತರ ಜಮೀನಿನಲ್ಲಿ ನೀರು ನೋಡಬೇಕು ಅಂತ ಏನು ಅವ್ರ ಕನಸಿತ್ತು, ಸಂಕಲ್ಪ ಇತ್ತು. ಅವರು ಕೃಷ್ಣ ಎ ಸ್ಕೀಮ್ ಆಗಲಿ, ಕೃಷ್ಣ ಬಿ ಸ್ಕೀಮ್ ಆಗಲಿ, ನಾರಾಯಣಪುರ ಎಡದಂಡೆ ಆಗಲಿ, ಬಲದಂಡೆ ಆಗಲಿ, ನಲತ್ವಾಡ ಆಗಲಿ, ದೂಧಗಂಗಾ ಆಗಲಿ, ಕಾರಂಜ ಇರಲಿ, ಅವ್ರು ಮಾಡದೇ ಇರತಕ್ಕಂಥ ಮುಟ್ಟಿಲ್ಲ, ಕೆಲಸನೇ ಇಲ್ಲ. ನನ್ನ ಮಟ್ಟದಲ್ಲಿ ಹೇಳೋದಾದರೆ ಆಡು ಮುಟ್ಟಿದ ಸೊಪ್ಪಿಲ್ಲ. ದೇವೇಗೌಡಜಿಯವರು ಕನಸು ಕಾಣದಂಥ ಸಮಸ್ಯೆಗಳನ್ನು ಪರಿಹಾರ ಮಾಡದೇ ಇರತಕ್ಕಂಥ ದೃಷ್ಟಿಕೋನ. ಸೊ ಅವ್ರಿಗೆ ಈ ರಾಜ್ಯದಲ್ಲೇನೋ ಅಷ್ಟೊಂದು ಇಲ್ಲಿ ಅಧಿಕಾರಕ್ಕೆ ಬಂದಂಥ ಕಾಂಗ್ರೆಸ್ ಪಕ್ಷಗಳು ಸಹಕಾರ ಕೊಟ್ಟಂಗೆ ಕಾಣ್ತಾ ಇಲ್ಲ. ಬಿಟ್ಟರೆ ಕೇಂದ್ರದಲ್ಲಿ ಪ್ರಧಾನಿ ಆದ್ರೂ ಅವರು ಕಾಲ ಎಳೆದ್ರು. ಬಿಟ್ಟರೆ ಅವರು ಆಗೇನಾದರೂ ಕೃಷ್ಣ ಎ ಸ್ಕೀಮಲ್ಲಿ ನೀರಾವರಿ ಮಂತ್ರಿಗಳಾಗಿ ಮುಖ್ಯಮಂತ್ರಿಗಳಾಗಿದ್ದಾಗ 86 ಮತ್ತು 2002 ಆಸುಪಾಸಲ್ಲಿ ಈ ಕೃಷ್ಣಾ ದಂಡ
ಕಾಲುವೆ ಯೋಜನೆಗಳನ್ನ ಕೈಗೆತ್ತಿಕೊಂಡೇ ಹೋಗಿದ್ರೆ ಇದುವರೆಗೂ ಈ ಭಾಗದ ರೈತರ ಜಮೀನುಗಳಿಗೆ ನೀರು ಸಿಗ್ತಾ ಇರಲಿಲ್ಲ. ಕೃಷ್ಣಾದಲ್ಲಿ ನ್ಯಾಯ ಸಿಗ್ತಾ ಇರಲಿಲ್ಲ. ಗುತ್ತಿ ಬಸವಣ್ಣ ಏತ ನೀರಾವರಿ ಯೋಜನೆ ಆಗ್ತಾ ಇರಲಿಲ್ಲ. ಅದ್ರ ಜೊತೆಗೆ ಅವರು ಇಡೀ ಭಾರತ ದೇಶದ ಇತಿಹಾಸದಲ್ಲಿ ನಮ್ಮ ಪ್ರಚಂಡ ನದಿಗಳು, ಬೃಹತ್ ನದಿಗಳು ಅಂತ ಏನಿದೆ, ಭೀಮಾ ಇರ್ಬೋದು, ಕೃಷ್ಣ ಇರ್ಬೋದು, ಕಾವೇರಿ ಇರ್ಬೋದು, ಹೇಮಾವತಿ ಇರ್ಬೋದು, ಘಟಪ್ರಭಾ ಇರ್ಬೋದು, ಮಲಪ್ರಭಾ ಇರ್ಬೋದು, ತುಂಗಭದ್ರಾ ಇರ್ಬೋದು, ಆರಂಗಿ ಇರ್ಬೋದು, ಕಪಿಲಾ ಇರ್ಬೋದು, ಆ ಎಲ್ಲ ನದಿಗಳು ಏನು ನಮ್ಮ ರಾಜ್ಯನ ಹಸಿರಾಗಿಟ್ಟಿದ್ದಾವೆ, ಅದಕ್ಕೂ ಮೀರಿ ಆ ನೀರನ್ನು ರೈತರ ಕೊನೆಯ ಜಮೀನಿನ ಕೊನೆ ಇಂಚಿಗೆ ತಲುಪಿಸೋದಕ್ಕೋಸ್ಕರ ಈ ರಾಜ್ಯದಲ್ಲಿ ಪ್ರಪ್ರಥಮ ಬಾರಿಗೆ ಏತ ನೀರಾವರಿ ಯೋಜನೆ. ಇವತ್ತು ನೂರಾರು ಏತ ನೀರಾವರಿ ಯೋಜನೆಗಳು ಲಕ್ಷಾಂತರ ಭೂಮಿ ಜಮೀನಿಗೆ ನೀರು ಕೊಟ್ಟಿದ್ದಾರೆ. ಪ್ರತಿಯೊಬ್ಬ ವೈಯಕ್ತಿಕ ಕುಟುಂಬವಾಗಿ ಬಡವರನ್ನ ಮೇಲೆತ್ತಬೇಕು ಅಂತ ಬಂದಾಗ ಅವರು ಗಂಗಾ ಕಲ್ಯಾಣ ತೆರೀತಾರೆ. ಆ ಗಂಗಾ ಕಲ್ಯಾಣ ಅವರು ತಂದಿರೋದರ ಪ್ರತಿಫಲ ಇವತ್ತು ಲಕ್ಷಾಂತರ ರೈತರು ಜಮೀನುಗಳಲ್ಲಿ ಬೋರ್ವೆಲ್, ಉಚಿತವಾಗಿ ಬೋರ್ವೆಲ್ ಹಾಕ್ಕೊಂಡು ಅವರ ಜಮೀನುಗಳಿಗೆ ನೀರು ಮತ್ತು ಗ್ರಾಮಗಳಿಗೆ ನೀರು. ಇವತ್ತು ಯಾರು ಹಾಸ್ಯ ಮಾಡೋರು ಹೇಳಕೋಬೋದು, ಈಗ ಈ ಜಿಲ್ಲೆ ಕೃಷಿ ಮಂತ್ರಿ ಇದ್ದಾರೆ, ಈ ಜಿಲ್ಲೆಗೆ ಬರಲ್ಲ, ಕರ್ನಾಟಕ ಗೊತ್ತೈತೆ ಇಲ್ಲ ಗೊತ್ತಿಲ್ಲ. ಸೊ ಯಾಕೆಂದರೆ ಕೃಷಿ ಮಂತ್ರಿಗಳು ಅದು ಕೃಷಿ ಬಗ್ಗೆ ಬದ್ಧತೆ ಇರಬೇಕಾಗ್ತದೆ. ಅವ್ರು ಯಾವ ಸ್ವಲ್ಪ ದಿನ ವರ್ಣಾಗೆ ಬದ್ಧತೆ ಇರೋದು, ವರ್ಣ ಕ್ಷೇತ್ರದಲ್ಲಿರೋದು, ಅಲ್ಲಿನ ನಾಯಕರು ಸರಿ ಇರೋದು, ಇನ್ನೊಂದು ಕೆಲವು ದಿನ ಕನಕಪುರದಲ್ಲಿರೋದು, ಆ ಕನಕಪುರದ ನಾಯಕರು ಅಂತ ಸರಿಯೋದು, ಆ ಎರಡೂ ಕ್ಷೇತ್ರ ಆಚೆ ಕಡೆ ಬಿಟ್ಟು ಮಂಡ್ಯ ಕಡೆ ಹೋದಾಗ ದೇವೇಗೌಡರು ಸರಿ ಅಂತ. ಸೊ ಅದನ್ನು ನನಗೆ ಅನಿಸುತ್ತೆ ಕಾಂಗ್ರೆಸ್ಸಲ್ಲಿ ಏನು ಸಮನ್ವಯತೆ ಕೊರತೆ ಇದೆ. ಮುಖ್ಯಮಂತ್ರಿ, ಉಪಮುಖ್ಯಮಂತ್ರಿಗಳು, ಇತರೆ ಮಂತ್ರಿಗಳು, ಕಾಂಗ್ರೆಸ್ ಪಕ್ಷದ ರಾಷ್ಟ್ರೀಯ ನಾಯಕರು ಇದೇ ಜಿಲ್ಲೆ ಹೋಗಿದ್ದಾರೆ. ಅವರಾದ್ರೂ ಇವರು ಚಾಟಿ ಬೀಸುವಂಥ ಕೆಲಸ ಮಾಡಬೇಕು. ಹಿಂದೆ ಒಂದ್ಸರಿ ಖರ್ಗೆ ಅವರು ನೇರವಾಗಿ ಹೇಳಿದರು, ಬಿಟ್ಟಿ ಭಾಗ್ಯಗಳ ಗುಟ್ಟನ್ನು ನಾವು ರೊಟ್ಟಿ ಮಾಡಿಲ್ಲ ಅನ್ನೋದಾದರೆ ಇಂಥ ಪುಕ್ಷಟೆ ಯೋಜನೆ ನಿಲ್ಲಿಸಿಲ್ಲ ಅಂತ ಹೇಳಿದ್ರೆ ಈ ರಾಜ್ಯ ದಿವಾಳಿ ಆಗ್ತದೆ ಅಂತ ನಾನು ಆ ವಿಚಾರಕ್ಕೆ ಖರ್ಗೆ ಅವ್ರನ್ನ ಅಭಿನಂದಿಸ್ತೇನೆ. ಸೊ ಅದ್ರ ಜೊತೆಗೆ ನಾನು ಖರ್ಗೆ ಅವರಂಥ ಹಿರಿಯ ನಾಯಕರಾದರು ಇವತ್ತೇನು ಗುಲ್ಬರ್ಗ, ಬೀದರು, ಯಾದಗಿರಿ ಈ ಪ್ರದೇಶದಲ್ಲಿ ರೈತರು ಸಮಸ್ಯೆಗೆ ಸಿಕ್ಕಾಕೊಂಡಿದ್ದಾರೆ. ನಿನ್ನೆ ಕೂಡ ನಮ್ಮ ಜಿಲ್ಲಾಧ್ಯಕ್ಷರು ಪತ್ರಿಕಾಗೋಷ್ಠಿ ಮಾಡಿ ಕೂಲಂಕುಷವಾಗಿ ನಿಮಗೆಲ್ಲ ಹೇಳಿದ್ದಾರೆ, ಮತ್ತೆ ನಾನು ಹೇಳೋ ಅವಶ್ಯಕತೆ ಬರೋದಿಲ್ಲ. ಅದರ ಜೊತೆಗೆ ಆ ಸಮಸ್ಯೆಗಳನ್ನ ಕೈಗೆತ್ಕೊಂಡು 100-300 ಚಿಲ್ಲರೆ ಕೋಟಿ ರೂಪಾಯಿ ಬರೀ ರೈತರಿಂದ ಕಟ್ಸ್ಕೊಂಡಿರೋ ದುಡ್ಡು ವಾಪಸ್ ಕೊಡಲ್ಲ. ಇವಾಗ ನೆರೆ ಬರೆ ಪರಿಹಾರನ ಬಂದು ಮುಂದೆ ನಿಂತುಕೊಂಡು ಕೃಷಿ ಮಂತ್ರಿ ಜವಾಬ್ದಾರಿ ಸ್ವೀಕರಿಸಿ